ರಾಜ್ಕುಮಾರಿ, ತ್ಯಾಕ್ರೆ ಸಾಹೇಬ್ರು ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ನಾನು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ತಿದ್ದೇನೆ. ಇಲ್ಲಿ ನಾನು ಸಿಲ್ಕ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ರೆಡ್ ಕಲರ್. ಇದು ಪನ್ನ ತುಂಬ ದೊಡ್ಡದಿದೆ, ಹಾಗಾಗಿ ಮಗುವಿನ ಹೈಟ್ ಚೆಕ್ ಮಾಡಿಕೊಂಡು ನಾನು ಮಡಚಿ ಫುಲ್ ಸೀರೆನ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಉಡ್ಜೆರ್ಗಿನ ಪಾರ್ಟ್ನು ಕೂಡ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸೀರೆ ಲೆಂಗ್ತ್ನ ಆದಷ್ಟು ಕಡಿಮೆ ಮಾಡಿಕೊಂಡು ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಫುಲ್ ಕಂಪ್ಲೀಟ್ ಸೀರೆನ ನೀವು ಮಗುವಿನ ಹೈಟ್ ಚೆಕ್ ಮಾಡಿಕೊಂಡು ಈ ರೀತಿ ಪಿನ್ ಮಾಡಿ ಇಟ್ಕೊಂಡ್ರೆ ಮತ್ತು ಪಲ್ಲುನೂ ಕೂಡ ನೀಟಾಗಿ ಪ್ಲೀಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅರ್ಧ ಕೆಲಸ ರೆಡಿ ಆದಂಗೆ. ಈಗ ಉಡ್ಜೆರ್ಗಿನ ಪಾರ್ಟ್ನ 1 ಅಥವಾ 1.5 ಮೀಟರ್ ಉದ್ದ ಬಿಟ್ಕೊಂಡು ಮಧ್ಯ ಇಲ್ಲಿ ಚೆನ್ನಾಗಿ ಒಂದು ಟೈಟಾಗಿ ಗಂಟನ್ನ ಕಟ್ಕೋಬೇಕಾಗುತ್ತೆ. ಯೂಶ್ವಲಿ ಕಚ್ಚೆ ಸೀರೆ ಉಡಿಸುವಾಗ ಈ ರೀತಿ ಗಂಟು ಕಟ್ಕೊಂಡೇ ಉಡಿಸ್ಬೇಕು. ಇಲ್ಲಿ ನಾನು ತುಂಬ ಹೆವಿ ಬಾರ್ಡರ್ ಇರುವಂಥ ಸಿಲ್ಕ್ ಸ್ಯಾರಿನ, ಮದುವೆಯಲ್ಲಿ ಉಟ್ಕೊಂಡಿರುವಂಥ ಸಿಲ್ಕ್ ಸ್ಯಾರಿನ ಯೂಸ್ ಮಾಡಿರೋದು. ಹಾಗಾಗಿ ಪನ್ನ ತುಂಬ ದೊಡ್ಡದಿತ್ತು, ಹಾಗಾಗಿ ಮಗುವಿನ ಹೈಟ್ ಚೆಕ್ ಮಾಡಿಕೊಂಡು ನಾನು ಪಿನ್ಗಳನ್ನ ಹಾಕಿ ಇಟ್ಕೊಂಡಿದ್ದಕ್ಕೆ ತುಂಬ ಈಸಿ ಆಗಿತ್ತು ಉಡ್ಸೋದಕ್ಕೆ. ಈಗ ಲೆಫ್ಟ್ ಸೈಡ್ ಸೀರೆನ ಲೆಫ್ಟ್ ಲೆಗ್ ಒಳಗಡೆ ಹಾಸಿ ತೊಗೊಳ್ತಾ ಇದ್ದೀನಿ. ಈಗ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿರೋದ್ರಿಂದ ಸುಕ್ಕು ಬರೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀಟಾಗಿ ನಾವು ಈ ರೀತಿ ಲೆಫ್ಟ್ ಕಾಲಿನ ಹಿಂದೆ ತೊಗೊಂಡು ನೀಟಾಗಿ ಬಾರ್ಡರ್ನ ಫಸ್ಟು ನೆರಿಗೆ ಮಾಡ್ಕೋಬೇಕು. ಬಾರ್ಡರ್ ಫಸ್ಟ್ ಮೇಲ್ ಬರಂಗೆ ಇಟ್ಕೊಂಡು ಅದ್ರ ಹಿಂದೆ ನೀರಿಗೆಗಳನ್ನ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಎಲ್ಲೆಲ್ಲಿ ಸುಕ್ಕು ಬಂದಿರುತ್ತೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಪಿನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಬಾರ್ಡರ್ನ ಮೇಲಿಟ್ಕೊಂಡು ಅದ್ರ ಹಿಂದೆ ಉಳಿದಿರೋ ಸೀರೆನ ನೆರಿಗೆ ಮಾಡ್ಕೊಳ್ತಾ ಹೋದರೆ ನಮಗೆ ಸಿಗ್ಸೋದಕ್ಕೂ ತುಂಬ ಈಸಿ ಆಗುತ್ತೆ. ಫಸ್ಟ್ ಟೈಮ್ ಯಾರಾದರೂ ಈ ಥರ ಸ್ಯಾರಿನ ಟ್ರೈ ಮಾಡ್ತಾ ಇದ್ದರೆ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಟ್ಸ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಹೈಟ್ ಚೆಕ್ ಮಾಡಿ ಮೇಲೆ ಸಿಗಿಸ್ಕೊಳ್ತಾ ಇದ್ದೀನಿ. ಸಿಗಿಸಿದ್ದಾದಮೇಲೆ ಕೆಳಗಡೆ ತುಂಬ ಸುಕ್ ಬಂದಿರುತ್ತೆ, ಅದನ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿ ಪಿನ್ಗಳನ್ನ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಹೆವಿ ಸ್ಯಾರಿ ಆಗಿರೋದ್ರಿಂದ ಸುಕ್ ಬಂದೇ ಬರುತ್ತೆ. ನೀವು ಯಾವ್ದಾದ್ರು ಹೆವಿ ಸ್ಯಾರಿನಲ್ಲಿ ಈ ರೀತಿ ಟ್ರೈ ಮಾಡ್ತಾ ಇದ್ದರೆ ಪಿನ್ಗಳನ್ನ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಪಾರ್ಟ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ರೈಟ್ ಸೈಡ್ ಪಾರ್ಟ್ನ ರೈಟ್ ಲೆಗ್ಗಿನ ಒಳಗಡೆ ಹಾಸಿ ತೊಗೋಬೇಕು. ಈಗ ಈ ಥರ ತೊಗೋಬೇಕಾದ್ರೆ ನೀವು ಸೀರೆನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಪಲ್ಲು ಒಂದೊಂದ್ಸಲ ಉಲ್ಟಾ ಆಗಿಬಿಟ್ಟಿರುತ್ತೆ. ಸೊ ನೀಟಾಗಿ ಒಂದ್ಸಲ ಹಾಕಿ ಚೆಕ್ ಮಾಡಿ. ನೆಕ್ಸ್ಟ್ ಈಗ ಪಲ್ಲುನ ಹಾಕ್ಕೊಳ್ತಾ ಇದ್ದೀನಿ. ಸೆರಗು ಲೆಂಗ್ತ್ ಎಷ್ಟು ಬೇಕು ಅಷ್ಟು ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ಚೆನ್ನಮ್ಮ ವೇಷ ಆಗಿರೋದ್ರಿಂದ ನಾವು ಸೆರಗನ್ನ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪನೇ ಸೆರಗನ್ನ ಬಿಟ್ಕೊಂಡು ಅಲ್ಲಿಗೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ಬ್ಲೌಸ್ ಯಾವುದು ಇರಲಿಲ್ಲ ಅಂದರೆ ಮಗುವಿಗೆ ಆ ಸ್ಯಾರಿ ಕಲರ್ದೇ ನೀವು ಶರ್ಟ್ನ ಹಾಕೋಬೋದು, ಯಾಕಂದರೆ ಆಲ್ಮೋಸ್ಟ್ ಸೀರೆನಲ್ಲೇ ಶರ್ಟೆಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಬ್ಲೌಸ್ ಇಲ್ಲ ಅನ್ನೋ ವರಿನೇ ಮಾಡ್ಕೋಬೇಕಾಗಿಲ್ಲ. ಈ ರೀತಿ ನಾನು ಟೀ ಶರ್ಟ್ನೇ ಹಾಕಿ ಸೀರೆನ ಉಡಿಸ್ತಾ ಇದ್ದೀನಿ. ಈಗ ಫ್ರಂಟ್ ಪ್ಲೀಟ್ಸ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು, ಹಿಂದೆ ತುಂಬ ಸುಕ್ ಬಂದಿರುತ್ತೆ ಈ ಸೀರೆ, ಜಾಸ್ತಿ ಸೀರೆ ಉಳಿದುಬಿಟ್ಟಿರುತ್ತೆ ಹಿಂದೆ, ಅದನ್ನೆಲ್ಲ ನೀಟಾಗಿ ನೆರಿಗೆ ಮಾಡಿಕೊಂಡು ಅಲ್ಲೇ ಹಿಂದೆನೇ ಸಿಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಫ್ರಂಟ್ ಎಲ್ಲ ನೀಟಾಗಿ ಕುತ್ಕೊಂಡಿರುತ್ತೆ ನೆರಿಗೆಗಳು. ಕಾಲು ಹತ್ರನೂ ನೀಟಾಗಿ ಟೈಟಾಗಿ ಸೀರೆನ ಅಡ್ಜಸ್ಟ್ ಮಾಡಿಕೊಂಡು ಪಿನ್ ಹಾಕ್ಕೊಂಡ್ರೆ ಮಗು ನೀಟಾಗಿ ಓಡಾಡ್ಬೋದು. ಇಲ್ಲಾಂದರೆ ಸೀರೆ ತುಂಬ ಜರ್ದು ಹೋಗ್ತಾ ಇರುತ್ತೆ. ಹಾಗಾಗಿ ಕಾಲು ಹತ್ರನೂ ಪಿನ್ ಹಾಕ್ಕೊಳ್ಳಿ. ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಉಬ್ಬ್ದಂಗೆ ಕಾಣ್ತಿತ್ತು ಸೀರೆ, ಅದಕ್ಕೆ ಆ ಸೀರೆನೆಲ್ಲ ತುಂಬ ಫ್ಲ್ಯಾಟ್ ಮಾಡಿಕೊಂಡು ಚೆನ್ನಾಗಿ ಹಿಂದ್ಗಡೆ ಎಳೆದು ಈ ರೀತಿ ನೀಟಾಗಿ ಒಳಗೆ ತಳ್ಳಿಬಿಟ್ಟು ಪಿನ್ ಹಾಕಿ ಇಟ್ಕೊಂಡ್ರೆ ಸೀರೆ ಚೆನ್ನಾಗಿ ಇರುತ್ತೆ. ಯಾಕಂದರೆ ಮಕ್ಕಳು ಒಂದು ಕಡೆ ನಿಲ್ತಾ ಇರಲ್ಲ, ಓಡಾಡ್ತಿರ್ತಾರೆ, ಆವಾಗ ಸೀರೆ ತುಂಬ ಭದ್ರವಾಗಿ ಕೂತಿರ್ಬೇಕಾಗುತ್ತೆ. ಸೊ ಇರೋ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನಾವು ತೊಗೊಂಡಿರೋ ತುಂಬ ಹೆವಿ ಸ್ಯಾರಿ ಆಗಿರೋದ್ರಿಂದ ಅಷ್ಟು ದೊಡ್ಡ ಹೆವಿ ಬ್ರೈಡಲ್ ಸ್ಯಾರಿನ ಚಿಕ್ಕ ಮಗು ಉಡಿಸ್ಬೇಕಂದಾಗ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಆದರೆ ಫೈನಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ.
ಈಗ ಸ್ಯಾರಿ ಡ್ರೇಪಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮೇಕಪ್ಪಿಗೆ ಹೋಗೋಣ. ರಾಣಿ ಚೆನ್ನಮ್ಮ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಜ್ಯುವೆಲರಿಗಳನ್ನ ಹಾಕ್ಕೊಳ್ಳೋಣ. ಈಗ ಇದೊಂದು ಗ್ರ್ಯಾಂಡ್ ಆಗಿರೋ ಡಾಬ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಯೂಶಲಿ ಇವಾಗೆಲ್ಲ ಟ್ರೆಂಡ್ ಆಗಿದೆ ಈ ರೀತಿ ಡಾಬು. ನೆಕ್ಸ್ಟ್ ಒಂದು ನೆಕ್ಲೆಸ್ ಹಾಕ್ತಾ ಇದ್ದೀನಿ. ನೆಕ್ಲೆಸ್ ಜೊತೆ ಒಂದು ಕಾಸಿನ ಸರ ಹಾಕ್ಕೊಳ್ತಾ ಇದ್ದೀನಿ. ಆ ಕಾಸಿನ ಸರ ತುಂಬ ಒಳ್ಳೆ ಲುಕ್ ಕೊಡುತ್ತೆ ರಾಣಿ ಚೆನ್ನಮ್ಮ ವೇಷಕ್ಕೆ. ಸೊ ನೆಕ್ಸ್ಟ್ ಒಂದು ಗುಂಡಿನ ಸರ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಬ್ಲೌಸು ಟೀ ಶರ್ಟ್ ಅಂತ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ಫುಲ್ಲು ಫ್ರಂಟ್ ಪಾರ್ಟಲ್ಲಿ ಏನಾದರೂ ಡಿಸೈನ್ ಇದ್ದರೂ ಅದು ಸೆರಗಿನಲ್ಲಿ ಕವರ್ ಆಗಿಬಿಟ್ಟಿರುತ್ತೆ. ಸೊ ನೀವು ಮಾತ್ರ ಬ್ಲೌಸ್ ಇಲ್ಲ ಅಂದರೆ ಈ ಐಡಿಯಾನ ನೀವು ಖಂಡಿತ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಹೇರ್ ಸ್ಟೈಲ್ ಸುಮ್ಮನೆ ಏನೂ ಇಲ್ಲ, ಒಂದು ಜುಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ತಲೆ ಮೇಲೆ ಸೆರಗು ಬರೋದ್ರಿಂದ ಯಾವುದೇ ಸ್ಪೆಸಿಫಿಕ್ ಹೇರ್ ಸ್ಟೈಲ್ ನಾನು ಯಾವುದೂ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಜುಟ್ಟು ಹಾಕಿ ಕೈ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಈ ಸೆರಗಿನ ಪಾರ್ಟ್ನ ಇಲ್ಲಿ ತಲೆ ಮೇಲೆ ಹಾಕ್ಕೊಂಡು ಅಲ್ಲಿಗೊಂದು ಪಿನ್ ಹಾಕಿ ಟಿಕ್ ಟಿಕ್ ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಟಿಕ್ ಟಿಕ್ ಕ್ಲಿಪ್ನ ಹಾಕ್ಕೊಂಡ್ರೆ ಸೀರೆ ಮೇಲೆ ಕಾಣುತ್ತೆ, ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನೀವು ಸೆರಗಿಗೆ ಒಳಗಡೆ ಒಂದು ಫಸ್ಟ್ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಸೇಫ್ಟಿ ಪಿನ್ ಒಳಗಡೆಯಿಂದ ನೀವು ಟಿಕ್ ಟಿಕ್ ಪಿನ್ನನ್ನು ಇನ್ಸರ್ಟ್ ಮಾಡಿ ಹಾಕ್ಕೊಂಡ್ರೆ ಅದು ಸೀರೆ ಒಳಗೆ ಪಿನ್ ಹಾಕಿರೋ ಥರ ಕಾಣುತ್ತೆ. ಸೀರೆ ಮೇಲೆ ಯಾವುದೇ ಪಿನ್ಗಳು ಕಾಣಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕು. ಇದನ್ನ ಒಂದ್ಸಲ ಟ್ರೈ ಮಾಡಿ ನೀವು. ಈಗ ಸೆರಗು ಸ್ವಲ್ಪ ಭುಜದ ಮೇಲೆ ತೊಗೊಂಡು ಅಲ್ಲಿಗೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀಟಾಗಿ ಸೆರಗು ತಲೆ ಮೇಲೆ ಕೂತಿರುತ್ತೆ. ಈಗ ಮೇಕಪ್ಪಿಗೆ ಸ್ವಲ್ಪ ಕಣ್ಣನ್ನು ತುಂಬ ಹೈಲೈಟ್ ಮಾಡ್ತಾ ಇದ್ದೀನಿ. ಕಾಜಲ್ ಹಚ್ಕೊಂಡು ಐಲೈನರ್ ಮತ್ತು ಕಾಜಲಿಂದ ಕಣ್ಣುಗಳು ಎದ್ದು ಕಾಣಬೇಕು ರಾಣಿದು, ಆ ರೀತಿ. ನೆಕ್ಸ್ಟು ಸ್ವಲ್ಪ ರೆಡ್ ಲಿಪ್ಸ್ಟಿಕ್ ಹಚ್ಕೊಂಡೆ. ವಿಭೂತಿಗೆ ನೀವು ಹಸಿ ವಿಭೂತಿ ಏನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಮಲ್ಟಿ ಕಲರ್ ಪೇಂಟ್ ಸಿಗುತ್ತಲ್ಲ ಮಕ್ಕಳಿಗೆ ಹಚ್ಚೋ ಕುಂಕುಮ, ಅದರಲ್ಲೇ ನಾನು 3 ಲೈನ್ನ ಬರ್ಕೊಂಡು ಅದ್ರ ಕೆಳಗೆ ಒಂದು ರೆಡ್ ಕಲರ್ ಕುಂಕುಮನ ಬರ್ಕೊಂಡಿದ್ದೀನಿ. ಈಗ ರಾಣಿ ಚೆನ್ನಮ್ಮ ಲುಕ್ ಕಂಪ್ಲೀಟ್ ಆಗಿದೆ. ಬಳೆಗಳನ್ನ ಹಾಕ್ಕೊಂಡು ಕೈಗೆ ಒಂದು ಖಡ್ಗಾನ ಕೊಟ್ಟಿದ್ದೀನಿ. ಈ ಲುಕ್ನಲ್ಲಿ ನನಗೇನೋ ಇನ್ಕಂಪ್ಲೀಟ್ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಮೂಗಿಗೆ ನತ್ತನ್ನು ಹಾಕೋದನ್ನು ಮರ್ತಿದ್ದೆ. ಸೊ ಮೂಗಿಗೆ ನತ್ತು ಹಾಕಿದ್ಮೇಲೆ ಆ ಲುಕ್ಕೆ ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ. ಯಾಕಂದರೆ ನತ್ತಿದ್ರೆ ಮುಖ ತುಂಬ ಲಕ್ಷಣವಾಗಿ ಕಾಣುತ್ತೆ. ಅದು ರಾಣಿ ಚೆನ್ನಮ್ಮ ಲುಕ್ಕಿಗಂತೂ ಬೇಕೇ ಬೇಕು. ಸೊ ಹಿಂದೆಯಿಂದ ಸೆರಗು ಈ ರೀತಿ ತುಂಬ ಚೆನ್ನಾಗಿ ಕಾಣ್ತಿದೆ. ತುಂಬ ಚೆನ್ನಾಗಿ ರೆಡಿ ಮಾಡ್ಬೋದು. ನೀವು ಫ್ಯಾನ್ಸಿ ಡ್ರೆಸ್ಗೆಲ್ಲ ಈ ರೀತಿ ಒಂದು ವೇಷನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ರಾಜ್ಕುಮಾರಿ, ತ್ಯಾಕ್ರೆ ಸಾಹೇಬರು ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತೆ.